ಮುಖ್ಯ ಉದ್ದೇಶ ಇದ್ರದ್ದು ಯಾಕೆ ಸಾಮಾಜಿಕ ಪರಿಶೋಧನೆ ಅಡಿಟ್ ಮಾಡಕ್ಕೆ ಶಾಲೆಗಳಿಗೆ ಹಾಕಿದ್ರು ಅಂತಂದ್ರೆ, ಮೊದಲು ನಾವೆಲ್ಲ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು, ಖರ್ಚು ವೆಚ್ಚಗಳ ಬಗ್ಗೆಯನ್ನು ನಾವು ಅಡಿಟ್ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಇತ್ತು. ಇವಾಗ ಇತ್ತೀಚೆಗೆ ಶಾಲೆಯನ್ನು ಕೂಡ ಸಮಗ್ರ ಶಿಕ್ಷಣವನ್ನು ಕೂಡ ಸಾಮಾಜಿಕ ಪರಿಶೋಧನೆ ಆಗ್ಬೇಕು ಅಂತಕ್ಕಂಥ ಆದೇಶ ಯಾಕೆ ಮಾಡಿದ್ದಾರೆ ಅಂದ್ರೆ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಪ್ರತಿ ವರ್ಷ ಒಂದು ಸರ್ವೆ ಪ್ರಕಾರ ನೋಡಿದ್ರೆ ಕಮ್ಮಿ ಆಗ್ತಾ ಇದೆ. ಮಕ್ಕಳ ಸಂಖ್ಯೆ ಅನುಗುಣವಾಗಿ ನಾವು ಸರ್ವೆ ಮಾಡಿದ್ರೆ ಹೆಚ್ಚಿಗಿರ್ತದೆ. ಒಂದು ಊರಲ್ಲಿ ಮಕ್ಕಳ ಸಂಖ್ಯೆ ಸುಮಾರು ಒಂದು 80 ರಿಂದ 90 ಮಕ್ಕಳು ಕಂಡುಕೊಂಡಿದ್ರೆ, ದಾಖಲಾತಿಯಲ್ಲಿ ನೋಡಿದ್ರೆ 30-25 ಮಕ್ಕಳು ದಾಖಲಾತಿ ಆಗ್ತವೆ. ಒಂದು 50% ಗಿಂತಲೂ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ವಿಷಯ ಸರ್ಕಾರ ಒಂದು ಗಮನದಲ್ಲಿ ಇಟ್ಕೊಂಡು ಸಾಮಾಜಿಕ ಪರಿಶೋಧನೆ ಮಾಡೋದ್ರಿಂದ ಇದನ್ನು ಸರಿಪಡಿಸಬಹುದು. ಮಕ್ಕಳಿಗೆ ಮತ್ತು ಪಾಲಕರಿಗೂ ಕೂಡ ಒಂದು ಶಾಲೆಯ ಸೌಲಭ್ಯಗಳ ಬಗ್ಗೆ ಗುರುತಿಸಬೇಕು ಮತ್ತು ಅರಿವು ಮೂಡಿಸಬೇಕು, ಪಾಲಕರಿಗೆ ತಿಳಿಸಬೇಕು ಅನ್ನೋದೊಂದು ಉದ್ದೇಶದಿಂದ ಇದು ಸಮಗ್ರ ಶಿಕ್ಷಣ ಕೂಡ ಸಾಮಾಜಿಕ ಪರಿಶೋಧನೆ ಮಾಡ್ಬೇಕಂತಕ್ಕಂಥದ್ದು ಒಂದು ಆದೇಶ ನೀಡಿದ್ದಾರೆ. ಬಟ್ ನಾವು ಇಲ್ಲಿ ಕಂಡುಕೊಂಡಂಗೆ ಇಲ್ಲಿ ಪಾಲಕರು ತುಂಬಾ ಶಾಲೆ ಬಗ್ಗೆ ಆಸಕ್ತಿ ಯಾರು ತೋರ್ತಾ ಇಲ್ಲ. ಇನ್ನೊಂದು, ಅವರಿಗೆ ನಾವು ಹೇಳ್ಬೇಕು, ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ಒಂದು ಭಾಷಾ ಸಮಸ್ಯೆ ಆಗಿದೆ. ನಮಗೂ ಮರಾಠಿ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ಕೆಲವೊಬ್ಬರಿಗೆ ನಾವು ಮಾತಾಡಿದ್ದು ತಿಳಿತಾ ಇದೆ ಸ್ವಲ್ಪ. ನಾವು ಊರಲ್ಲಿ ಕೂಡ ವಿಸಿಟ್ ಮಾಡಿದ್ವಿ, ಕೇಳಿದ್ವಿ, ಕೆಲವರು ಪಾಲಕರ ಮನೆಗೆ ಬಂದಿದ್ವಿ. ಆಮೇಲೆ ಸತತ ಗೈರ್ ಹಾಜರು ಇರತಕ್ಕಂಥ ವಿದ್ಯಾರ್ಥಿಗಳಿಗೂ ನಾವು ವಿಸಿಟ್ ಮಾಡಿದ್ವಿ. ಸುಮಾರು 6-7 ಮಕ್ಕಳು ಕೂಡ ಸತತವಾಗಿ ಗೈರ್ ಹಾಜರಾದ ನಿಮ್ಮ ಶಾಲೆಯಲ್ಲಿ. ಹಂಗಾಗಬಾರ್ದು ಅನ್ನೋದೊಂದು ಸರ್ಕಾರದ ಉದ್ದೇಶ ಇರ್ತದೆ. ಆದ್ರಿಂದ ನೀವು ಏನದ ನಿಮ್ಮ ಪಾಲಕರಿಗೆ ಶಾಲೆಗೆ ಕರೆತರೋ ವ್ಯವಸ್ಥೆ ಮಾಡ್ಬೇಕು, ಕರೆ ತರ್ಬೇಕಂದ್ರೆ ಇಲ್ಲಿ ಶಾಲೆಯಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆಗಳು ಅವ್ರಿಗೆ ಹೇಳಿದ್ರೆ ಅವರು ಬಗೆಹರಿಸಕ್ ಸಾಧ್ಯ ಆಗ್ತದ. ಶಿಕ್ಷಕರು ಎಲ್ಲ ಹೊರಗಿನ ಸಮಸ್ಯೆ ಬಗೆಹರಿಸಕ್ ಆಗಲ್ಲ. ಅವರು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾರ, ಬೋಧನೆ ಮಾಡ್ತಕ್ಕಂಥದ್ದು, ಇಲ್ಲಿ ಸ್ವಚ್ಛತೆ ನೋಡ್ತಕ್ಕಂಥದ್ದು, ಆಗು ಹೋಗುಗಳು ಇಲ್ಲಿ ಒಂದು ಇದು ಮಾಡ್ತಕ್ಕಂಥದ್ದು. ಬಟ್ ಹೊರಗಿನ ಆಫೀಸಲ್ಲಿ ತಿರುಗಾಡಿ ಶಾಲೆಗೆ ಸವಲತ್ತು ತಗೊಂಡ್ಬರ್ಬೇಕು, ಕಾಂಪೌಂಡ್ ವಾಲ್ ಮಾಡ್ಬೇಕು, ಅಥವಾ ಆಟದ ಮೈದಾನ ಮಾಡ್ಬೇಕು, ಶಾಲೆ ಕಟ್ಟಡಗಳು ಏನೋ ದುರಸ್ತಿ ಮಾಡ್ಬೇಕು, ಇಂಥವೆಲ್ಲ ನಿಮ್ ಶಾಲೆಗೆ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ನಿಮ್ ಪಾಲಕರು ಬೇಕು. ನಿಮ್ ಪಾಲಕರು ಎಷ್ಟು ಶಾಲೆ ಬಗ್ಗೆ ಗಮನ ಹರಿಸಿ ಮಕ್ಕಳು ಕಲೀಲಿರ್ತಾರ ಅದನ್ನು ವ್ಯವಸ್ಥೆ ಮಾಡ್ಬೇಕಂತ ಅವ್ರು ಎಲ್ಲಿ ಕರೆಯಾಗಿ ಬರಲ್ಲ. ಅಲ್ಲಿ ತನಕ ಶಾಲೆ ಕುಂಠಿತ ಆಗ್ತಾವ, ಮತ್ತೆ ದಾಖಲಾತಿ ಕಡಿಮೆ ಆಗ್ತಾವ ಹೋಗ್ತವೆ. ದಾಖಲಾತಿ ಕಡಿಮೆ ಆಗ್ಲಿತ್ತು ಅಂತಂದ್ರೆ ಶಾಲೆ ಹಿಂದುಳಿತು. ಇರೋ ಶಿಕ್ಷಕರನ್ನು ಕೂಡ ಮತ್ತೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ತಾರೆ. ಅದು ಯಾರಿಗೆ ಲಾಸ್ ಅದ ಅಂದ್ರೆ ನಿಮ್ಮೂರಿಗೆ ಲಾಸ್. ಬಟ್ ಇನ್ನೂ ನಾನು ತುಂಬಾ ಹೇಳತ್ತದ, ಇಲ್ಲಿ ಪಾಲಕರು ಯಾರು ಇಲ್ಲ, ಪಾಲಕರು ಬಂದಿಲ್ಲ, ಒಬ್ರು ಬಂದಿದ್ದಾರೆ. ಅವರಿಗೆ ಸುಮಾರು 1 ಗಂಟೆನೂ ನಾನು ಮಾತಾಡ್ತಿದ್ದೆ, ಅವ್ರಿಗೆ ಹೇಳ್ತಿದ್ದೆ. ಬಟ್ ಅವ್ರಿಗೆ ತಲೆಯಲ್ಲಿ ಹೋಗ್ಬೇಕಂತಕ್ಕಂಥದ್ದು. ಬಟ್ ಯಾರು ಇಲ್ಲದ ಕಾರಣದಿಂದ ಇಷ್ಟು ಈ ಯೋಜನೆ ಕುರಿತು ನಮ್ಗೆ ಏನಾದ್ರೆ ಅಡಿಟ್ ಮಾಡಕ್ ಹಾಕಿದ್ದಾರೆ. ಬಟ್ ನಿಮ್ ಶಾಲೆ ಅನುದಾನ ಬಂದಿರೋದು ಖರ್ಚು ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಖರ್ಚಾಗಿರ್ತಕ್ಕಂಥದ್ದು 26/8/2022ರಲ್ಲಿ 3,400 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಶಾಲಾ ಸಿಬ್ಬಂದಿ ವಾರ್ಷಿಕ ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥದ್ದು. ಮತ್ತೆ ಅದರಂಗೆ ಅದೇ ಡೇಟ್ 26/8/2022ರಲ್ಲಿ 2,200 ರೂಪಾಯಿ ಖರ್ಚಾಗಿರ್ತಕ್ಕಂಥದ್ದು. ಇದು ಎದ್ರ ಸಲುವಾಗಿ ಅಂತಂದ್ರೆ ಶಾಲಾ ಆಸ್ತಿ ನೋಂದಣಿ. ಇದು ಶಾಲಾ ಆಸ್ತಿ ನೋಂದಣಿ ಸಲುವಾಗಿ ಫೀಸ್ ಕಟ್ಟಿ ಒಂದು ರಿಜಿಸ್ಟರ್ ಮಾಡ್ಲಿಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು. ಮತ್ತೆ ಅದರಂಗೆ 26/8/2022ರಲ್ಲಿ 2,500 ಶುದ್ಧ ಕುಡಿಯುವ ನೀರಿನ ಸಲುವಾಗಿ ಖರ್ಚು ಮಾಡಿರ್ತಕ್ಕಂಥದ್ದು. ನೀವು ಮಕ್ಕಳಿಗೆ ಫಿಲ್ಟರ್ ಬಿಟ್ಟಿದ್ರಿಂದ ಅಥವಾ ಫಿಲ್ಟರ್ ಆಗಿರೋದು ನೀರು ತರಿಸ್ಕೊಟ್ಟಿದಾರ ಹೋದ ವರ್ಷದಲ್ಲಿ 2022ರಲ್ಲಿ. 10ನೇ ತರಗತಿ ಮಕ್ಕಳು ಇರ್ತಾರೆ ಅವಾಗ, ಆ ಟೈಮಲ್ಲಿ 8ನೇ ತರಗತಿ ಮಕ್ಕಳು ಇರಲ್ಲ. 10ನೇ ತರಗತಿ ಮಕ್ಕಳು ಹೇಳ್ಬೋದು. ಅಂದ್ರೆ ಊರಿನಿಂದ ನೀರು ತರಿಸಿ ಕುಡಿಸಿದಾರ, ಬ್ಯಾಸಗಿ ಟೈಮಲ್ಲಿ ಖರ್ಚು ಮಾಡಿದೀವಿ ಅಂತ ಹೇಳ್ತಾ ಇದಾರೆ. ಮೋಟ್ರು ಖರಾಬ್ ಆಗಿತ್ತು ಅಂತೆ, ಆ ಟೈಮಲ್ಲಿ ನಾವು ಇದು ಖರ್ಚು ಮಾಡಿದೀವಿ ಅಂತ ಖರ್ಚು ಹಾಕಿದ್ದಾರೆ. ಇನ್ನು ಶಾಲಾ ಅನುದಾನದಲ್ಲಿ ಮಳೆಗಾಲದಾಗ ಕುಡಿದಿದಾರ, ಅಶುದ್ಧ ನೀರು ಕುಡಿದಿದಾರ. ಓಕೆ. ಅದರಂಗೆ 26/8/2022ರಲ್ಲಿ 1,900 ರೂಪಾಯಿ ಶಾಲಾ ಕ್ರೀಡಾ ಮಕ್ಕಳಿಗೆ ಆಟ ಆಡಿಸಿದ್ದು ಬಹುಮಾನ ಕೊಟ್ಟಿರ್ತಕ್ಕಂಥದ್ದು. ಶಾಲಾ ಆಟ ಆಡಿಸಿ ಬಹುಮಾನ ನೀಡಿದಾರ. ಹೋದ ವರ್ಷ 10ನೇ ತರಗತಿ ಮಕ್ಕಳಿಗೆ ಗೊತ್ತಿರ್ತದ ನೋಡಿ. ಅದರಂಗೆ 31/1/2023ರಲ್ಲಿ ಇದು 26/8/2022ರಲ್ಲಿ ಶಾಲಾ ಮಕ್ಕಳಿಗೆ ಕ್ರೀಡಾ ಸಲುವಾಗಿ ಕ್ರೀಡಾ ಆಟ ಆಡಿಸಿ ಬಹುಮಾನ ನೀಡಿರ್ತಕ್ಕಂಥದ್ದು ಅಂತೇಳಿ ಇದು ಆಗಿರೋದು.
1,900 ರೂಪಾಯಿ. ಅದ್ರಾಗ 31/1/2023ರಲ್ಲಿ 21,380 ರೂಪಾಯಿ ಸಾಕ್ಷಿ ಸಲುವಾಗಿ ಅವರಿಗೆ ಹಾಕಿರ್ತಕ್ಕಂಥದ್ದು, ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು. ಎಲ್ಲ ಸಾಕ್ಷಿ ಕೊಟ್ಟಿದ್ದಾರ ನಿಮ್ಗ? ಸಾಕ್ಸ್ ಕೊಟ್ಟಿಲ್ಲ ಸರ್. ಹೋದ ವರ್ಷ ಹಾಂ ಸರ್ ಕೊಟ್ಟಿದ್ರಿ ಸರ್. ಹೋದ ವರ್ಷ ಕೊಟ್ಟಿದ್ದಾರ. ಹಂಗೆ 21/3/2023ರಲ್ಲಿ 25,000 ರೂಪಾಯಿ. ಅಂದ್ರೆ ನಿಮ್ಮ ಶಾಲೆಗೆ ಬಂದಿರೋ ಅನುದಾನ ಖರ್ಚು ಮಾಡದೆ ಸ್ಟಾಕ್ ಉಳಿದಿರೋದ್ರಿಂದ ಸರ್ಕಾರ ಮತ್ತೆ ರಿಟರ್ನ್ ಹಾಕಬೇಕು ಅಂತೇಳಿ ಆದೇಶ ಹೊರಡಿಸಿರೋ ಸಲುವಾಗಿ ಮತ್ತೆ BO/BRC ಅಕೌಂಟಿಗೆ ಮತ್ತು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು 25,000 ರೂಪಾಯಿ ರಿಪೀಟ್ ಹಾಕಿದ್ದಾರೆ ಖರ್ಚು ಮಾಡಲಾರ್ದಾನೆ. ಅದು ಖರ್ಚು ಮಾಡ್ಬೇಕಾಗಿತ್ತು ಹಿಂದಿನ ದಿನಗಳಲ್ಲಿ. ಅದು ಹಂಗೆ ಇಟ್ಟಿದ್ರಿಂದ ಸರ್ಕಾರ ಏನದ ರಿಟರ್ನ್ ಹಾಕ್ಬೇಕು ಅಂತ ಹೇಳಿ ಲೆಟರ್ ಬರೋದ್ರಿಂದ ಅವ್ರು ಏನದ ರಿಟರ್ನ್ ಹಾಕಿರ್ತಾರೆ 25,000 ರೂಪಾಯಿ. ಬಟ್ ಅವರು ಇದು 25,000 ರೂಪಾಯಿ ಖರ್ಚು ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಮತ್ತ ಅದರಿಂದ 29/3/2023ರಲ್ಲಿ 9,000 ರೂಪಾಯಿ ಶಾಲಾ ಕೊಠಡಿ ದುರಸ್ತಿಗಾಗಿ ಖರ್ಚು ಮಾಡಿರ್ತಕ್ಕಂಥದ್ದು, ಬಾಗಿಲು ಕಿಟಕಿ ರಿಪೇರಿ ಮಾಡಿಸಿರ್ತಕ್ಕಂಥದ್ದು ಖರ್ಚು ಮಾಡಿದ್ದಾರೆ 9,000 ರೂಪಾಯಿ. ಯಾವಾಗ ಅಂತಂದ್ರೆ 29/3/2023ರಲ್ಲಿ ಹೋದ ವರ್ಷ ರಿಪೇರಿ ಮಾಡಿಸಿದೀವಿ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಮಾಡಲ್ರಿ ಸರ್. 21/3/2023ರಲ್ಲಿ ಮಾರ್ಚ್. ಅಂದ್ರೆ ಈಗ 1.5 ವರ್ಷ ಆಯ್ತು, 1.5 ವರ್ಷ ಆಯ್ತು ನೋಡಿ. ಇದ್ರ ಬಗ್ಗೆ ಖರ್ಚು ಹಾಕಿರೋ ಡೇಟ್ ಬಗ್ಗೆ ಇಲ್ರಿ ಸರ್. 1.5 ವರ್ಷ ಆಚೆಗೆ ಮಾಡಿದಾರ? ಇಲ್ರಿ ಸರ್. ಮಾಡಿಲ್ಲ. ಇಲ್ರಿ ಸರ್. 10ನೇ ತರಗತಿ ಮಕ್ಕಳಿಗೆ ಗೊತ್ತಿರುತ್ತೆ 8 10 ಮಾಡಿಲ್ರಿ ಸರ್. ಇಲ್ಲ 8 ನೀವಿದ್ದಾಗ ಮಾಡಿಲ್ಲ ಒಟ್ಟ. ಇಲ್ರಿ. ಇದು ಕೆಲಸ ಮಾಡ್ಲಾರ್ದಾನೆ 9,000 ರೂಪಾಯಿ ತೆಗ್ದಿದ್ರು ಅಂತಂದ್ರೆ ಇದು ತುಂಬಾ ರಾಂಗ್ ಆಗುತ್ತೆ. ಇದು ತಪ್ಪಾಗುತ್ತೆ. ಇದು ಸರ್ಕಾರಿ ದುಡ್ಡು ಇದೆ, ಹಂಗ ತೆಗಿಬಾರ್ದು. ಬಟ್ ಕೆಲಸ ಮಾಡ್ಲೇಬೇಕು. ಸರ್ ನೀವೇನ್ ಹೇಳ್ತೀರಾ? ಮಾಡಿ ಸರ್, ಟೋರ್ಗಳು ಮ್ಯಾಗಿನ ಟೋರ್ಗಳು ಎಲ್ಲ ಹೋಗಿ ಸರ್. ಅವ್ರು ಕರ್ಸಿ ಬಡಿಗೆ ಕರ್ಸಿ ಎಲ್ಲ ಮಾಡಿ ಸರ್. ಮಕ್ಕಳಿಗೆ ಗೊತ್ತಿಲ್ಲ ಸರ್.